ತುಲಾ ರಾಶಿಯವರೇ, ಯಾವುದಾದರೂ ಹಿರಿಯರ ಪ್ರೀತಿ ಮತ್ತು ಆಶೀರ್ವಾದ ನಿಮ್ಮ ತಲೆಯ ಮೇಲೆ ಇರುತ್ತದೆಯೋ? ಜೈ ಮಾತಾದಿ, ಜೈ ಶ್ರೀ ಮಹಾಕಾಲ. ನಮಸ್ಕಾರ ಸ್ನೇಹಿತರೆ, ತುಲಾ ರಾಶಿಯ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ಸಂದೇಶ ಸಾಮಾನ್ಯವಲ್ಲ. ಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅಂತಹ ಘಟನೆಗಳು ನಡೆಯುವ ಸಂಕೇತಗಳು ಸಿಗುತ್ತಿವೆ. ಅವು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಿಸಬಹುದು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ ಮತ್ತು ಯಾವುದೇ ಮಾತನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಜ್ಯೋತಿಷ್ಯ ಸಂಕೇತಗಳು ಹೇಳುತ್ತವೆ, ಮುಂದೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ಸಂಭವಿಸಬಹುದು. ಇದರಲ್ಲಿ ಕೆಲವು ಸನ್ನಿವೇಶಗಳು ನಿಮಗೆ ಆಶ್ಚರ್ಯವಾಗಬಹುದು. ಇದರಲ್ಲಿ ಅದೇ ಸಮಯದಲ್ಲಿ ಇನ್ನೊಂದು ಕಡೆ 2 ಶುಭ ಸುದ್ದಿಗಳು ಕೂಡ ನಿಮ್ಮ ಜೀವನಕ್ಕೆ ಹೊಸ ಆಶೆಯನ್ನು ತರುತ್ತವೆ. ಒಂದು ವೇಳೆ ಕಳೆದ ಕೆಲವು ಸಮಯದಿಂದ ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆ ಕೊಡುತ್ತಿದ್ದರೆ ಈಗ ಸನ್ನಿವೇಶಗಳು ಬದಲಾಗಲಿವೆ. ನ್ಯಾಯದ ಸಮಯ ನಿಧಾನವಾಗಿ ನಿಮ್ಮ ಪರವಾಗಿ ಬರುತ್ತಿರುವುದು ಕಾಣಿಸುತ್ತದೆ. ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದವರಿಗೆ ತಮ್ಮ ಕರ್ಮಗಳ ಫಲಿತಾಂಶ ನೋಡಲು ಸಿಗಬಹುದು. ಆದಾಗ್ಯೂ ಇದರ ಜೊತೆಗೆ ನೀವು ಕೆಲವು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಆದ್ದರಿಂದ ಆತುರದಿಂದ ದೂರವಿರಿ ಮತ್ತು ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ಇಡಿ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗುವುದಕ್ಕಿಂತ ಮೊದಲು, ಒಂದು ವೇಳೆ ನೀವು ಭಗವಾನ್ ಮಹಾದೇವನಲ್ಲಿ ನಂಬಿಕೆ ಇಟ್ಟಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ 5 ಬಾರಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಭಗವಂತನನ್ನು ನೆನಪು ಮಾಡುತ್ತಾ ಇರಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಕಾರಾತ್ಮಕ ಯೋಚನೆಯ ಜೊತೆಗೆ ಜೀವನದಲ್ಲಿ ಮುಂದೆ ಹೋಗುತ್ತಾ ಇರಿ. ಈಗ ನಾವು ಮಾತನಾಡೋಣ ನಿಮ್ಮ ಅದೃಷ್ಟದ ದಿಕ್ಕನ್ನು ಬದಲಿಸಬಲ್ಲ ಆ ಸಮಯದ ಬಗ್ಗೆ. ಗ್ರಹಗಳ ಪ್ರಸ್ತುತ ಸ್ಥಿತಿ ಈ ಸಂಕೇತ ಕೊಡುತ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬಾಗಿಲು ತಟ್ಟಲಿದೆ. ಕಳೆದ ಹಲವು ವರ್ಷಗಳಿಂದ ನೀವು ಎದುರಿಸುತ್ತಿದ್ದ ಕಷ್ಟಗಳಿಗೆ ಈಗ ನಿಧಾನವಾಗಿ ಅಂತ್ಯವಾಗಲಿದೆ. ನೆನಪಿರಲಿ, ಭಗವಂತನ ಮನೆಯಲ್ಲಿ ತಡವಾಗಬಹುದು, ಆದರೆ ನ್ಯಾಯ ಖಂಡಿತವಾಗಿಯೂ ಆಗುತ್ತದೆ. ಒಂದು ವೇಳೆ ನೀವು ಪ್ರಾಮಾಣಿಕತೆ ಮತ್ತು ತಾಳ್ಮೆಯೊಂದಿಗೆ ನಿಮ್ಮ ಮಾರ್ಗವನ್ನು ಆರಿಸಿಕೊಂಡಿದ್ದರೆ ಈಗ ಅದರ ಶುಭ ಫಲಿತಾಂಶ ಸಿಗುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮನ್ನು ಮೋಸ ಮಾಡಿದ, ನಿಮ್ಮ ನಂಬಿಕೆಯನ್ನು ಮುರಿದ ಅಥವಾ ನಿಮ್ಮ ಯಶಸ್ಸಿನಿಂದ ಅಸೂಯೆಪಟ್ಟ ಜನರು ಈಗ ತಾವೇ ತಮ್ಮ ಕರ್ಮಗಳಿಂದ ಕಷ್ಟಗಳನ್ನು ಎದುರಿಸಬಹುದು. ಆದ್ದರಿಂದ ಯಾರಿಂದಲೂ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ. ಸಮಯವೇ ಎಲ್ಲರ ಲೆಕ್ಕವನ್ನು ತೀರಿಸುತ್ತದೆ. ತುಲಾ ರಾಶಿಯ ಜಾತಕರಿಗೆ ಈ ಸಮಯ ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಹೊಸ ಅವಕಾಶಗಳನ್ನು ಸ್ವಾಗತಿಸುವ ಸಮಯವಾಗಿದೆ. ನೀವು ಸರಿಯಾದ ದಿಕ್ಕಿನಲ್ಲಿ ಶ್ರಮ ಪಟ್ಟರೆ ಬರುವ ದಿನಗಳಲ್ಲಿ ನಿಮಗೆ ಗೌರವ, ಯಶಸ್ಸು ಮತ್ತು ಆರ್ಥಿಕ ಪ್ರಗತಿಯ ಹೊಸ ಅವಕಾಶಗಳು ಸಿಗಬಹುದು. ವಿಡಿಯೋದ ಮುಂದಿನ ಭಾಗದಲ್ಲಿ ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಆ 3 ದೊಡ್ಡ ಘಟನೆಗಳು ಯಾವುವು, ಅವು ನಿಮ್ಮ ಜೀವನದ ಮೇಲೆ ಏನು ಪ್ರಭಾವ ಬೀರುತ್ತವೆ ಮತ್ತು ಯಾವ ವಿಷಯಗಳ ಬಗ್ಗೆ ವಿಶೇಷ ಗಮನ ಕೊಡುವುದು ನಿಮಗೆ ಅಗತ್ಯವಾಗಿರುತ್ತದೆ. ಸ್ನೇಹಿತರೆ, ತುಲಾ ರಾಶಿಯ ಜಾತಕರಿಗೆ ಬರುವ ಸಮಯ ಹಲವು ರೀತಿಯಲ್ಲಿ ಮುಖ್ಯವಾಗಬಹುದು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಎದುರಿಸಿದ ಹೋರಾಟಗಳು, ಮಾನಸಿಕ ಒತ್ತಡಗಳು ಮತ್ತು ಆರ್ಥಿಕ ಏರಿಳಿತಗಳನ್ನು ಎದುರಿಸಿದ್ದೀರಿ. ಈಗ ನಿಧಾನವಾಗಿ ಅವುಗಳಿಂದ ಹೊರಬರುವ ಸಂಕೇತಗಳು ಕಾಣಿಸುತ್ತಿವೆ. ಆದರೆ ನೆನಪಿಡಿ, ಪ್ರತಿ ಬದಲಾವಣೆಯ ಜೊತೆ ಕೆಲವು ಜವಾಬ್ದಾರಿಗಳು ಬರುತ್ತವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ತಾಳ್ಮೆ ಮತ್ತು ವಿವೇಕವೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗಿರುತ್ತದೆ. ಇಂದು ಜ್ಯೋತಿಷ್ಯ ಸಂಕೇತಗಳು ಹೇಳುತ್ತವೆ, ನಿಮ್ಮ ಜೀವನದಲ್ಲಿ ಒಂದು ಅಂತಹ ಅವಕಾಶ ಬಡಿದು ಒಳಗೆ ಬರಬಹುದು. ಅದಕ್ಕಾಗಿ ನೀವು ಬಹಳ ಸಮಯದಿಂದ ಕಾಯುತ್ತಿದ್ದೀರಿ. ಈ ಅವಕಾಶ ನೌಕರಿ, ವ್ಯಾಪಾರ, ಶಿಕ್ಷಣ, ಕುಟುಂಬ ಅಥವಾ ಯಾವುದಾದರೂ ನಿಂತಿರುವ ಕೆಲಸಕ್ಕೆ ಸಂಬಂಧಿಸಿರಬಹುದು. ನೀವು ಸಂಪೂರ್ಣ ಆತ್ಮವಿಶ್ವಾಸದೊಂದಿಗೆ ಪ್ರಯತ್ನಿಸಿದರೆ ಯಶಸ್ಸು ಸಿಗುವ ಸಾಧ್ಯತೆ ಮೊದಲಿಗಿಂತ ಹೆಚ್ಚು ಬಲವಾಗಿ ಕಾಣಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಬಹಳ ಸಮಯದಿಂದ ಯಾವುದಾದರೂ ಚಿಂತೆ ಇದ್ದರೆ ಈಗ ಅದಕ್ಕೆ ಪರಿಹಾರ ಸಿಗುವ ಯೋಗಗಳು ರೂಪುಗೊಳ್ಳುತ್ತಿವೆ. ಕುಟುಂಬದ ಸಹಕಾರ ಹೆಚ್ಚಾಗುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಮುಗಿಯುತ್ತವೆ ಮತ್ತು ಮನೆಯ ವಾತಾವರಣ ಮೊದಲಿಗಿಂತ ಹೆಚ್ಚು ಶಾಂತ ಮತ್ತು ಸಕಾರಾತ್ಮಕವಾಗಬಹುದು. ನಿಮ್ಮ ಪ್ರಯತ್ನಗಳನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದವರು ಮುಂದಿನ ಸಮಯದಲ್ಲಿ ನಿಮ್ಮ ಶ್ರಮ ಮತ್ತು ಸಾಧನೆಗಳನ್ನು ಮೆಚ್ಚುತ್ತಾ ಕಾಣಬಹುದು. ಆದ್ದರಿಂದ ಯಾರದಾದರೂ ಟೀಕೆ ಅಥವಾ ಟೀಕೆಗಳಿಂದ ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಗೆಲುವಾಗುತ್ತದೆ. ಶನಿ ಮತ್ತು ಇತರ ಗ್ರಹಗಳ ಸ್ಥಿತಿ ಇದು ಸಂಕೇತ ಕೊಡುತ್ತದೆ. ತುಲಾ ರಾಶಿಯವರಿಗೆ ತಮ್ಮ ಖರ್ಚುಗಳ ಬಗ್ಗೆ
ವಿಶೇಷ ಗಮನ ಕೊಡಬೇಕು. ಯೋಚಿಸದೆ, ಅರ್ಥ ಮಾಡಿಕೊಳ್ಳದೆ ಯಾವುದೇ ಯೋಜನೆಯಲ್ಲಿ ಹಣ ಹೂಡುವುದನ್ನು ತಪ್ಪಿಸಿ. ಯಾವುದಾದರೂ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಕುಟುಂಬದ ಅನುಭವಿ ಜನರ ಸಲಹೆಯನ್ನು ಖಂಡಿತ ತೆಗೆದುಕೊಳ್ಳಿ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ಸಣ್ಣ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ಲಾಭ ಕೊಡಬಹುದು. ನೀವು ನೌಕರಿ ಹುಡುಕುತ್ತಿದ್ದರೆ ಹೊಸ ಅವಕಾಶಗಳು ಎದುರಾಗಬಹುದು. ಅದೇ ರೀತಿ ಈಗಾಗಲೇ ಕೆಲಸ ಮಾಡುತ್ತಿರುವವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗುವ ಸಂಕೇತಗಳು ಸಿಗಬಹುದು. ವ್ಯಾಪಾರ ಮಾಡುವವರಿಗೂ ಕೂಡ ಈ ಸಮಯ ಹೊಸ ಗ್ರಾಹಕರು ಮತ್ತು ಹೊಸ ಅವಕಾಶಗಳ ಬಾಗಿಲು ತೆರೆಯಬಹುದು. ಸ್ನೇಹಿತರೆ, ಇದು ಕೂಡ ಸಾಧ್ಯವಿದೆ. ಯಾವುದಾದರೂ ಹಳೆಯ ಅಪೂರ್ಣ ಕೆಲಸ ಇದ್ದಕ್ಕಿದ್ದಂತೆ ಮುಗಿಯಲು ಶುರುವಾಗಬಹುದು. ನೀವು ವರ್ಷಗಳ ಹಿಂದೆ ಶ್ರಮಪಟ್ಟ ಆ ಕೆಲಸದ ಫಲಿತಾಂಶ ಈಗ ನಿಮ್ಮ ಪರವಾಗಿ ಬರಬಹುದು. ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಮಧ್ಯದಲ್ಲಿ ಬಿಡಬೇಡಿ. ಇನ್ನೊಂದು ಮುಖ್ಯವಾದ ಮಾತು, ನಿಮ್ಮ ಸುತ್ತಲಿನ ಜನರನ್ನು ಎಚ್ಚರಿಕೆಯಿಂದ ಗುರುತಿಸಿ. ಪ್ರತಿ ನಗುವ ವ್ಯಕ್ತಿ ನಿಮ್ಮ ಹಿತೈಷಿ ಆಗಿರುವುದಿಲ್ಲ. ನಿಮ್ಮ ಯೋಜನೆಗಳು ಮತ್ತು ವೈಯಕ್ತಿಕ ವಿಷಯಗಳನ್ನು ನಿಮಗೆ ಸಂಪೂರ್ಣ ನಂಬಿಕೆ ಇರುವವರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಗೌಪ್ಯತೆ ಕಾಪಾಡಿಕೊಳ್ಳುವುದು ಈ ಸಮಯದಲ್ಲಿ ನಿಮಗೆ ಲಾಭದಾಯಕವಾಗಿರುತ್ತದೆ. ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಈ ಸಮಯ ನಿಮಗೆ ಶುಭ ಎಂದು ಪರಿಗಣಿಸಲಾಗಿದೆ. ನೀವು ಪ್ರತಿದಿನ ಬೆಳಿಗ್ಗೆ ಭಗವಾನ್ ಶಿವ, ತಾಯಿ ಪಾರ್ವತಿ ಅಥವಾ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ. ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಬಲವಾಗುತ್ತದೆ. ಸಕಾರಾತ್ಮಕ ಯೋಚನೆ ಮತ್ತು ಒಳ್ಳೆಯ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆಯಬಹುದು. ನೆನಪಿರಲಿ, ಅದೃಷ್ಟವು ಕೆಲಸ ಮಾಡುವುದನ್ನು ಬಿಡದವರಿಗೆ ಮಾತ್ರ ಸಹಾಯ ಮಾಡುತ್ತದೆ. ಕೇವಲ ಒಳ್ಳೆಯ ಸಮಯಕ್ಕಾಗಿ ಕಾಯುವುದರಿಂದ ಏನೂ ಬದಲಾಗುವುದಿಲ್ಲ. ನೀವು ಸಂಪೂರ್ಣ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿಮ್ಮ ಗುರಿಯ ಕಡೆಗೆ ಮುಂದುವರಿದರೆ ಮುಂದಿನ ಸಮಯದಲ್ಲಿ ನಿಮ್ಮ ಶ್ರಮದ ಫಲ ಖಂಡಿತ ಸಿಗುತ್ತದೆ. ಈಗ ಮಾತನಾಡೋಣ ಆ ಮುಖ್ಯ ಸಂಕೇತಗಳ ಬಗ್ಗೆ. ತುಲಾ ರಾಶಿಯ ಪ್ರತಿಯೊಬ್ಬ ಜಾತಕರಿಗೂ ಅವುಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ ಎಂದು ಪರಿಗಣಿಸಲಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಕೆಲವು ಅಂತಹ ಅವಕಾಶಗಳು ಸಿಗಬಹುದು. ಅವು ಮೊದಲ ನೋಟದಲ್ಲಿ ಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಭವಿಷ್ಯದಲ್ಲಿ ಅದೇ ನಿಮ್ಮ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಸಣ್ಣ ಅವಕಾಶವನ್ನು ನಿರ್ಲಕ್ಷಿಸಬೇಡಿ. ಕಳೆದ ಕೆಲವು ಸಮಯದಿಂದ ನಿಮ್ಮ ಕೆಲಸಗಳು ಪದೇ ಪದೇ ನಿಂತಿದ್ದರೆ ಅಥವಾ ಶ್ರಮಿಸಿದರೂ ನಿರೀಕ್ಷಿತ ಫಲಿತಾಂಶ ಸಿಗದಿದ್ದರೆ ಈಗ ಸನ್ನಿವೇಶಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗುತ್ತಿರುವುದು ಕಾಣಿಸುತ್ತದೆ. ಈ ಸಮಯ ತಾಳ್ಮೆ ಇಟ್ಟುಕೊಳ್ಳಲು ಮತ್ತು ನಿರಂತರ ಪ್ರಯತ್ನ ಮಾಡಲು ಇರುವ ಸಮಯ. ಆರ್ಥಿಕ ವಿಷಯಗಳಲ್ಲೂ ಸುಧಾರಣೆಯ ಸಂಕೇತಗಳು ಸಿಗುತ್ತವೆ. ನಿಂತ ಹಣ ವಾಪಸ್ ಸಿಗುವುದು, ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವುದು ಅಥವಾ ಯಾವುದಾದರೂ ಲಾಭದಾಯಕ ಅವಕಾಶ ಸಿಗುವ ಸಾಧ್ಯತೆ ಇದೆ. ಮತ್ತು ಸಂಪೂರ್ಣ ಮಾಹಿತಿ ಇಲ್ಲದೆ ಯಾವುದೇ ಹೂಡಿಕೆ ಅಥವಾ ಆರ್ಥಿಕ ನಿರ್ಧಾರದಲ್ಲಿ ಆತುರ ಮಾಡುವುದನ್ನು ತಪ್ಪಿಸಿ. ಕುಟುಂಬ ಜೀವನದಲ್ಲೂ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದು. ಯಾರೊಂದಿಗಾದರೂ ಬಹಳ ಸಮಯದಿಂದ ಮನಸ್ತಾಪ ಇದ್ದರೆ ಮಾತುಕತೆಯ ಮೂಲಕ ಸಂಬಂಧಗಳಲ್ಲಿ ಸುಧಾರಣೆ ಬರುವ ಸಾಧ್ಯತೆ ಇದೆ. ಕುಟುಂಬದ ಸಹಕಾರ ಮತ್ತು ಹಿರಿಯರ ಆಶೀರ್ವಾದ ನಿಮ್ಮ ಆತ್ಮವಿಶ್ವಾಸವನ್ನು ಇನ್ನಷ್ಟು ಬಲಪಡಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಕೆಲಸದ ಜೊತೆಗೆ ಸಾಕಷ್ಟು ವಿಶ್ರಾಂತಿ, ಸಮತೋಲಿತ ಆಹಾರ ಮತ್ತು ನಿಯಮಿತ ದಿನಚರಿಯನ್ನು ಕಾಪಾಡಿಕೊಳ್ಳಿ. ಮಾನಸಿಕ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಸಕಾರಾತ್ಮಕ ಯೋಚನೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ನಿಮ್ಮ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳುವುದು ಲಾಭದಾಯಕವಾಗಿರುತ್ತದೆ. ಸ್ನೇಹಿತರೆ, ಈ ಸಮಯ ನಿಮಗೆ ಒಂದು ಮುಖ್ಯ ಪಾಠವನ್ನು ಕಲಿಸುತ್ತದೆ. ಎಂದಿಗೂ ನಿಮ್ಮನ್ನು ಇತರರೊಂದಿಗೆ ಹೋಲಿಸಬೇಡಿ. ಪ್ರತಿಯೊಬ್ಬರ ಸಮಯ ಬೇರೆ ಬೇರೆಯಾಗಿರುತ್ತದೆ. ಇಂದು ಬೇರೆಯವರ ಸಮಯ ಚೆನ್ನಾಗಿ ಹೋಗುತ್ತಿದೆ ಎಂದು ನಿಮ್ಮ ಸಮಯ ಎಂದಿಗೂ ಬರುವುದಿಲ್ಲ ಎಂದು ಅರ್ಥವಲ್ಲ. ನಿಮ್ಮ ಶ್ರಮ ಮತ್ತು ತಾಳ್ಮೆಯ ನಿಮ್ಮ ಅತಿದೊಡ್ಡ ಬಂಡವಾಳ. ತುಲಾ ರಾಶಿಯವರಿಗೆ ಈ ಸಮಯ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವ ಸಮಯ. ನೀವು ಯಾವುದಾದರೂ ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸಿದರೆ, ಯಾವುದಾದರೂ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದರೆ ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದೆ ಹೋಗಲು ಬಯಸಿದರೆ ಸಂಪೂರ್ಣ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯೊಂದಿಗೆ ಪ್ರಯತ್ನಿಸಿ. ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ. ನೆನಪಿಡಿ, ಯಶಸ್ಸು ಕೇವಲ ಅದೃಷ್ಟದಿಂದ ಸಿಗುವುದಿಲ್ಲ, ಬದಲಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಮತ್ತು ನಿರಂತರವಾಗಿ ಮಾಡುವ ಕೆಲಸದಿಂದ ಸಿಗುತ್ತದೆ. ಆದ್ದರಿಂದ ಯಾವುದೇ ರೀತಿಯ ಭ್ರಮೆ, ವದಂತಿ ಅಥವಾ ನಕಾರಾತ್ಮಕ ಜನರ ಪ್ರಭಾವಕ್ಕೆ ಒಳಗಾಗುವುದರಿಂದ ದೂರವಿರಿ. ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿ. ಸಾಧ್ಯವಾದರೆ ಪ್ರತಿದಿನ ಭಗವಾನ್ ಶಿವ, ತಾಯಿ ಲಕ್ಷ್ಮಿ ಅಥವಾ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ. ಇದರಿಂದ ಮನಸ್ಸಿನಲ್ಲಿ
ಸಕಾರಾತ್ಮಕ ಶಕ್ತಿ ಇರುತ್ತದೆ ಮತ್ತು ಕಷ್ಟದ ಸನ್ನಿವೇಶಗಳಲ್ಲೂ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಸಿಗುತ್ತದೆ. ನಾವು ಆ ವಿಶೇಷ ಎಚ್ಚರಿಕೆಗಳು, ಶುಭ ಸಂಕೇತಗಳು ಮತ್ತು ಪ್ರೇರಣಾದಾಯಕ ಸಂದೇಶಗಳ ಬಗ್ಗೆ ವಿಸ್ತಾರವಾಗಿ ಚರ್ಚಿಸುತ್ತೇವೆ. ಅವುಗಳನ್ನು ಪಾಲಿಸುವ ಮೂಲಕ ನೀವು ನಿಮ್ಮ ಜೀವನಕ್ಕೆ ಉತ್ತಮ ದಿಕ್ಕು ಕೊಡಬಹುದು. ಸ್ನೇಹಿತರೆ, ಈಗ ಕೊನೆಯಲ್ಲಿ ಅತಿ ದೊಡ್ಡ ಮಾತು. ತುಲಾ ರಾಶಿಯ ಜಾತಕರಿಗೆ ಮುಂದಿನ ಕೆಲವು ದಿನಗಳು ತಾಳ್ಮೆ, ವಿವೇಕ ಮತ್ತು ಸಕಾರಾತ್ಮಕ ಯೋಚನೆಗಳೊಂದಿಗೆ ಮುಂದೆ ಹೋಗುವ ಸಮಯ. ಇದು ನೀವು ಸರಿಯಾದ ದಿಕ್ಕಿನಲ್ಲಿ ನಿರಂತರವಾಗಿ ಶ್ರಮಪಟ್ಟರೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ನೀವು ಬಹಳ ಸಮಯದಿಂದ ಕಲ್ಪಿಸಿಕೊಂಡಿದ್ದ ಬದಲಾವಣೆಗಳು ಕಾಣಿಸುತ್ತವೆ. ನೆನಪಿಡಿ, ಯಾವುದೇ ಶುಭ ಅವಕಾಶ ಅದರ ಜೊತೆ ಸರಿಯಾದ ಕೆಲಸ ಮತ್ತು ಸರಿಯಾದ ನಿರ್ಧಾರ ಸೇರಿದಾಗ ಮಾತ್ರ ಯಶಸ್ಸಾಗಿ ಬದಲಾಗುತ್ತದೆ. ಆದ್ದರಿಂದ ಯಾವುದೇ ರೀತಿಯ ಆತುರ, ಕೋಪ ಮತ್ತು ನಕಾರಾತ್ಮಕ ಯೋಚನೆಯಿಂದ ದೂರವಿರಿ. ನಿಮ್ಮ ಗುರಿಯ ಮೇಲೆ ಸಂಪೂರ್ಣ ಗಮನ ಇರಿಸಿ ಮತ್ತು ಯಾರದ್ದಾದರೂ ಪ್ರಯೋಜನೆಗೆ ಒಳಗಾಗಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಭಗವಾನ್ ಶನಿದೇವ, ಮಹಾದೇವ ಮತ್ತು ಪ್ರಭು ಶ್ರೀರಾಮನ ಸ್ಮರಣೆ ನಿಮ್ಮ ಮನಸ್ಸಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ಕೊಡುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿ ಮತ್ತು ಗುರುಗಳಿಗೆ ಗೌರವಿಸಿ ಮತ್ತು ಅಗತ್ಯವಿರುವ ಜನರಿಗೆ ಸಹಾಯ ಮಾಡಿ. ಇಂತಹ ಸತ್ಕರ್ಮಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಮನಸ್ಸನ್ನು ಸ್ಥಿರವಾಗಿರಿಸುತ್ತವೆ. ಯಾರಾದರೂ ವ್ಯಕ್ತಿ ನಿಮ್ಮ ಜೊತೆ ನಿಲ್ಲದಿದ್ದರೆ ಅಥವಾ ನಿಮ್ಮ ಪ್ರಯತ್ನಗಳನ್ನು ಕಡಿಮೆ ಅಂದಾಜು ಮಾಡಿದರೆ ಅದರಿಂದ ನಿರಾಶೆಗೊಳ್ಳುವ ಅಗತ್ಯವಿಲ್ಲ. ಸಮಯವೇ ಅತಿ ದೊಡ್ಡ ನ್ಯಾಯ ಮಾಡುತ್ತದೆ. ನಿಮ್ಮ ಶ್ರಮ ಫಲ ಕೊಟ್ಟಾಗ ನಿಮ್ಮ ಯಶಸ್ಸೇ ನಿಮಗೆ ಗುರುತಾಗುತ್ತದೆ. ಆದ್ದರಿಂದ ನಿಮ್ಮ ಗುರಿಯ ಮೇಲೆ ಗಮನ ಇರಿಸಿ ಮತ್ತು ಇತರರ ನಕಾರಾತ್ಮಕ ಮಾತುಗಳಿಂದ ಪ್ರಭಾವಿತರಾಗಬೇಡಿ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಹೊಸ ಕೆಲಸ ಶುರು ಮಾಡುವ ಯೋಚನೆ ಇದ್ದರೆ ಮೊದಲು ಸಂಪೂರ್ಣ ಯೋಚನೆ ಮಾಡಿ, ನಂತರ ಆತ್ಮವಿಶ್ವಾಸದೊಂದಿಗೆ ಮುಂದೆ ಹೋಗಿ ಮತ್ತು ಕುಟುಂಬದ ಹಿರಿಯರನ್ನು ಗೌರವಿಸಿ. ಅವರ ಅನುಭವಗಳಿಂದ ಎಲ್ಲವನ್ನು ತಿಳಿಯಿರಿ ಮತ್ತು ನಿಮ್ಮ ಇಷ್ಟ ದೇವರನ್ನು ಪ್ರತಿದಿನ ಸ್ಮರಿಸಿ. ಇದೇ ನಿಮಗೆ ಮಾನಸಿಕ ಶಾಂತಿ ಮತ್ತು ಆತ್ಮಬಲ ಕೊಡುತ್ತದೆ. ಆರ್ಥಿಕ ವಿಷಯಗಳಲ್ಲೂ ಸ್ವಯಂ ಇರಿಸಿ. ಅನಾವಶ್ಯಕ ಖರ್ಚುಗಳಿಂದ ದೂರವಿರಿ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸಣ್ಣ ಸಣ್ಣ ಎಚ್ಚರಿಕೆಗಳು ಮುಂದೆ ಹೋಗಿ ನಿಮಗೆ ದೊಡ್ಡ ಲಾಭಕ್ಕೆ ಕಾರಣವಾಗಬಹುದು. ಸ್ನೇಹಿತರೆ, ಕಳೆದ ವರ್ಷಗಳಲ್ಲಿ ನೀವು ಕಷ್ಟದ ಸಮಯ ನೋಡಿದ್ದರೆ ಅದನ್ನು ನಿಮ್ಮ ದೌರ್ಬಲ್ಯ ಎಂದು ಅಲ್ಲ, ಬದಲಿಗೆ ನಿಮ್ಮ ಅತಿ ದೊಡ್ಡ ಪಾಠ ಎಂದು ಅರ್ಥ ಮಾಡಿಕೊಳ್ಳಿ. ಹೋರಾಟವೇ ಮನುಷ್ಯನನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ ಮತ್ತು ಅದೇ ಅವನಿಗೆ ಯಶಸ್ಸಿನ ನಿಜವಾದ ಮೌಲ್ಯ ಕಲಿಸುತ್ತದೆ. ಈಗ ಸಮಯ ಬಂದಿದೆ. ನೀವು ಹಳೆಯ ಭಯ ಮತ್ತು ಸೋಲುಗಳನ್ನು ಹಿಂದೆ ಬಿಟ್ಟು ಹೊಸ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಜೀವನದ ಹೊಸ ಆರಂಭ ಮಾಡಲು. ತುಲಾ ರಾಶಿಯವರಿಗೆ ಈ ಸಂದೇಶವಿದೆ. ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇರಿಸಿ. ಗ್ರಹಗಳ ಬೆಂಬಲ ಅರ್ಥಪೂರ್ಣವಾಗುವುದು. ಆಗ ವ್ಯಕ್ತಿಯು ತಾನು ತನ್ನ ಕರ್ತವ್ಯಗಳನ್ನು ಪಾಲಿಸಿದಾಗ ಮಾತ್ರ. ಒಳ್ಳೆಯ ಕೆಲಸ, ಸಕಾರಾತ್ಮಕ ಯೋಚನೆ ಮತ್ತು ನಿರಂತರ ಪ್ರಯತ್ನಗಳು ನಿಮ್ಮನ್ನು ಯಶಸ್ಸಿನ ಕಡೆಗೆ ಕರೆದೊಯ್ಯಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಭಗವಾನ್ ಮಹಾದೇವ, ತಾಯಿ ಪಾರ್ವತಿ ಮತ್ತು ಎಲ್ಲ ದೇವಿ ದೇವತೆಗಳ ಕೃಪೆ ನೀವು ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಉತ್ತಮ ಆರೋಗ್ಯ ಮತ್ತು ಯಶಸ್ಸು ನೆಲೆಸಲಿ. ಇದೇ ಶುಭಾಶಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಹೊಸ ಮತ್ತು ಮುಖ್ಯ ಮಾಹಿತಿಯೊಂದಿಗೆ ಸಿಗೋಣ. ಹರ ಹರ ಮಹಾದೇವ. ಜೈ ಮಾತಾದಿ. ಧನ್ಯವಾದಗಳು ಸ್ನೇಹಿತರೆ.